ನಾವಿವತ್ತು ಬಂದಿರೋದು ಶ್ರೀ ಚೌಡೇಶ್ವರಿ ಹೋಟೆಲ್ ತರೀಕೆರೆಯಲ್ಲಿದೆ ಇದು. ಕೈಮಾ ಗ್ರೇವಿಗೆ ಕೈಮಾ ಹಾಕ್ತಿರೋದು, ಕೈಮಾ ಒಂದೇ ಹಾಕ್ತಿದಾರೆ ಅವಾಗೆ ನೋಡ್ತಿರ್ಬೋದು. ಕೈಮಾ ಡ್ರೈ ಕೈಮಾ ಹಾಕ್ತಿದಾರೆ ಕೈಮಾ ಗ್ರೇವಿ. ಕೈಮಾ ರೆಡಿ ಇದೆ ಮಟನ್ ಸಾರಾ? ಮಟನ್ ಸಾರು ರೆಡಿ ಆಗ್ತದೆ. ಮಟನ್ ಗ್ರೇವಿ ರೆಡಿನಾ? ಮಟನ್ ಚರ್ಬಿ ಹುರ್ದಾನಾ? ಬೋಟಿ ಸಾಂಬಾರ್ ರೆಡಿ ಆಗ್ತದೆ. ಚರ್ಬಿನಾ? ಚಿಕನ್ ಫ್ರೈ ರೆಡಿ ಮಾಡಿದ್ದಾರೆ. ಫ್ರೆಶ್ ಮಟನ್ ಈಗ ರೆಡಿ ಆಗಿದೆ. ಅಲ್ಲಿ ಮೂಳೆ ಇದು. ಇಲ್ಲ, ನಾಟಿ ಸ್ಟೈಲ್ ಮಟನ್ ಫ್ಲೇವರ್ ತುಂಬಾ ಇಷ್ಟಪಡೋರು ಇಲ್ಲಿ ಬರೋದು ಚೌಡೇಶ್ವರಿ ಹೋಟ್ಲಿಂದ. ನೋಡ್ತಾ ಇದ್ದೀರಾ ಎಷ್ಟು ಫ್ರೆಶ್ ಆಗಿ. ಮತ್ತೆ ಇನ್ನೇನ್ ಸರ್ ಇದು? ಪಟ್ಲಿ ಮಟನ್ ಸರ್. ಮಟನ್ ಸಾರ್ ಏನಿದು? ಟಗರು ಪಟ್ಲಿ ಅಂದ್ರೆ ಪಟ್ಲಿ ಟಗರು. ಅವ್ರಿಗೆ ಎಷ್ಟು ಆ ಕಡೆ ಆಯ್ತಾ? ಬಡತನ ಆಯ್ತಲ್ಲ. ಹಾಂ ಪಾರ್ಸಲ್ ಆಯ್ತಾ? ಐದು ರೈಸ್ ಒಂದು ಚಿಕನ್ ಫ್ರೈ. ಲಾಸ್ಟ್ ಹೋಗ್ತೀರಾ? ಎರಡು ಚಿಕನ್ ಫ್ರೈ, ಎರಡು ಡಬಲ್ ಆಮ್ಲೆಟ್, ಮತ್ತೆ ಏನ್ ಹೇಳಿದೆ ಇನ್ನೊಂದು ಎರಡು ಹಾಫ್ ರೈಸ್ ಕೊಟ್ಟೆ. ಸ್ವಲ್ಪ ಎರಡು ಚಿಕನ್ ಫ್ರೈ, ಒಂದು ಎರಡು ಹಾಫ್ ರೈಸ್, ಒಂದು ಎರಡು ಡಬಲ್ ಆಮ್ಲೆಟ್ ಪೀಸ್. ಚಿಕನ್ ಫ್ರೈಗೆ ಬೋನ್ ಪೀಸು, ಮುಳೆ ಪೀಸ್ ಎರಡು. ನಮಸ್ತೆ, ಹೇಳಿ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮುಡಿಗಿರಪ್ಪ ಅಂತ. ಮುಡಿಗಿರಪ್ಪ ಅಂತ ಹೇಳಿ. ಮುಡಿಗಿರಪ್ಪ. ಈಗ ನಮ್ಮ ಹತ್ರ ಸಿಗೋಂಥದ್ದು ಊಟ ಅಂದ್ರೆ ಚಪಾತಿ, ಮುದ್ದೆ, ರೈಸು, ಚಿಕನ್, ಮಟನ್, ಕೈಮಾ, ಮೊಟ್ಟೆ, ಆಮ್ಲೆಟ್, ಪರೋಟ, ಎಗ್ ಫ್ರೈಡ್ ರೈಸ್, ಗೀ ರೈಸ್, ವೈಟ್ ರೈಸ್ ಇವೆಲ್ಲ ಸಿಗ್ತದೆ. ಒಂದು ಮಟನ್ ಒಂದು ಪ್ಲೇಟ್ ಬಂದು 220 ರೂಪಾಯಿ ಮಟನ್. 220 ಮಟನ್. ಒಂದು ಚಿಕನ್ 150 ರೂಪಾಯಿ. ಮಟನ್ ಊಟ, ಚಿಕನ್ ಊಟ, ಕೈಮಾ ಊಟ ಹಿಂಗಿಲ್ಲ. ಎಲ್ಲ ಸಪ್ರೇಟ್ ಊಟ ಅದೆಲ್ಲ. ಮುದ್ದೆ ಬಂದು 20 ರೂಪಾಯಿ, ಪರೋಟ ಬಂದು 20, ಚಪಾತಿ ಬಂದು 15,
ಮೊಟ್ಟೆ ಬಂದು 10 ರೂಪಾಯಿ, ಆಮ್ಲೆಟ್ ಡಬಲ್ ಆರ್ಡರ್ 40 ರೂಪಾಯಿ, ಸಿಂಗಲ್ ಆರ್ಡರ್ 20 ರೂಪಾಯಿ ಆಮ್ಲೆಟ್, ಫ್ರೈಡ್ ರೈಸ್ 80 ರೂಪಾಯಿ, ವೈಟ್ ರೈಸ್ 40 ರೂಪಾಯಿ, ಗೀ ರೈಸ್ 70 ರೂಪಾಯಿ, ಜೀರಾ ರೈಸ್ 60 ರೂಪಾಯಿ, ಇದು ಕೈಮಾ ಬೋಟಿ ಮಾಡ್ತೀವಿ, ಬೋಟಿ 150 ಪ್ಲೇಟು, ಈ ತರ 85 ಇರ್ತದೆ. ಕೈಮಾ ಮತ್ತೆ ಮಟನ್ ತುಂಬಾ ಕಾಸ್ಟ್. ಹೌದಾ, ಮಟನ್ ಜಾಸ್ತಿ, ಮಟನ್ ಬಿಟ್ಟು ಕೈಮಾ ಖಾಲಿ. ನೀವು 1 ಗಂಟೆ ಕೈಮಾ ಮಾಡಿದ್ರೆ ಕೈಮಾ ಖಾಲಿ ಇದೆ. 1 ಗಂಟೆ ಆಗ್ಲೇ ಮಟನ್ ಕೈಮಾ ಖಾಲಿ ಆದ್ಮೇಲೆ ಚಿಕನ್ ಚಿಕನ್ ಬಿಟ್ಟು ಇದು ಬೇರೆ ಐಟಮ್ ನೋಡೋದು. ಮಟನ್ ಖಾಲಿ ಆಗಿದಾಗ ಇದು ಮಾಡೋದು, ಮಟನ್ ಖಾಲಿ ಆದ್ರೆ ಜನ ಒಟ್ಟು ಬರ್ತದೆ ಕಡಿಮೆ ಹೋಗ್ತಾರೆ. ಬೋಟಿನೂ ಮಾಡ್ತಿರಲ್ಲ? ಹೌದು ಸರ್, ಬೋಟಿನೂ ಮಾಡೋದು. ಮಟನ್ ಅಲ್ಲಿ ಇಷ್ಟು ವೆರೈಟಿ ಸಿಗುತ್ತೆ. ಮಟನ್ ಕೈಮಾ, ಮಟನ್ ಕುರ್ಮಾ, ಮಟನ್ ಫ್ರೈ, ಮಟನ್ ಮಸಾಲ ಇದನ್ನು ಮಾಡ್ಕೊಳ್ಳಿ ಸರ್. ವೆರೈಟಿ ಸಾಂಬಾರ್ ಮಟನ್ ಫ್ರೈ, ಕುರ್ಮಾ ಅಂತಂದ್ರೆ ಸಾಂಬಾರಿ ಮಟನ್ ಹೆಂಗ್ ಬೇಕು ಹಂಗೆ ಕೊಡೋದು ಮಟನ್ ಕುರ್ಮಾ. ಅದೇ ಮಾಡೋದಕ್ಕೆ ಮಟನ್ ಫ್ರೈ, ಮಟನ್ ಮಸಾಲ, ಇದರ ಮಟನ್ ಡ್ರೈ ವೆರೈಟಿ ಮಾಡ್ತಾರೆ ಸರ್. ಹೋಟೆಲ್ ಅಡ್ರೆಸ್ ಇದೆ ಸರ್, ಎಕ್ಸಾಕ್ಟ್ ಹೋಟೆಲ್ ಅಡ್ರೆಸ್? ಚೌಡೇಶ್ವರ ಇಂದ ಮಿಲ್ಟ್ರಿ ಹೋಟೆಲ್ ಅಂತ ಹೇಳಿ, ಹೊಡಿ ಕ್ಯಾಬ್, BHS ತರೀಕೆರೆ, ಚಿಕ್ಕಮಗಳೂರು ಜಿಲ್ಲೆ. ಮೇನ್ ರೋಡ್ BHS ಇದೆ, ಮೇನ್ ರೋಡ್ ಬಂದಿತ್ತು. ಸರ್ ನಮಸ್ಕಾರ. ನಿಮ್ಮ ಹೆಸರು? ಹೊಯ್ಸಳರಾಜ್ ಅಂತ. ಓಕೆ. ಎಲ್ಲಿಂದ ಬಂದಿರೋ ಸರ್? ನಾನು ಚಿಕ್ಕಮಗಳೂರಿಂದ ಬಂದೀನಿ. ಚಿಕ್ಕಮಗಳೂರಿಂದ ಬರ್ತಾ ಇದ್ದೀರಾ? ಇಲ್ಲಿ ನಾನು ತರೀಕೆರೆ ಬಂದ್ರೆ ಈ ಹೋಟ್ಲಿಗೆ ಬಂದು ಊಟ ಮಾಡ್ಕೊಂಡೇ ಹೋಗೋದು. ಯಾಕಂದ್ರೆ ನನಗೆ ಇಲ್ಲಿ ನಾಟಿ ಫುಡ್ ಅಲ್ಲಿ ಯಾವುದೇ ಎಫೆಕ್ಟ್ ಇಲ್ಲ ರೀತಿಲಿ ಮನೆ ಅಡಿಗೆ ರೀತಿ ಮಾಡ್ಕೊಡ್ತಾರೆ. ನಾನು ಚಿಕ್ಕಮಗಳೂರಿಂದ ಯಾವಾಗಲೂ ತರೀಕೆರೆ ಕಡೆ ಬಂದ್ರೆ ಇಲ್ಲಿ ಊಟ ಮಾಡ್ಕೊಂಡೆ ನಾನು ಹೋಗೋದು. ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ತುಂಬಾ ರೈಟು ಇಲ್ಲ, ಒಳ್ಳೆ ಫುಡ್ ಕೊಡ್ತಾರೆ, ಯಾವುದೇ ಫುಡ್ ಎಫೆಕ್ಟ್ಸ್ ಇರಲ್ಲ. ನಮ್ಗೆ ಊಟ ಮಾಡ್ಕೊಳೋದು ಮನೆ ಊಟದ ತರ ಫೀಲ್ ಆಗುತ್ತೆ. ಹಂಗ ನಾನು ಇದೇ ಹೋಟೆಲ್ಗೆ ಎಲ್ಲೇ ಬಂದ್ರು ಇಲ್ಲಿ ಬಂದು ಚಿಕ್ಕಮಗಳೂರಿಂದ ಬಂದ್ರೆ ಇಲ್ಲಿ ವಿಸಿಟ್ ಮಾಡಿ ಹೋಗೋದು. ವಿಸಿಟ್ ಶಿವಮೊಗ್ಗ ಶಿವಮೊಗ್ಗ ಹೋಗ್ಬೇಕಾದ್ರೂ ಸಹ ಊಟ ಮಾಡ್ಕೊಂಡೇ ಹೋಗೋದು. ಊಟ ಎಲ್ಲ ಮಾಡೋದು ಇಲ್ಲೇ ಬಂದು? ಇದೇ ಹೋಟೆಲ್. ನಾನು ತಿನ್ಬೇಕು ಅಂದ್ರೆ ಇದೇ ಹೋಟೆಲ್ ಬಂದೇ ಹೋಗೋದು ನಾನು. ಓಕೆ. ಏನ್ ಇಷ್ಟ ಸರ್? ಏನು ಆರ್ಡರ್ ಮಾಡ್ತೀರಾ ನೀವು? ಇಲ್ಲಿಗೆ ನನ್ನ ಫೇವ್ರೇಟ್ ಅಂದ್ರೆ ಮಟನ್. ಮಟನ್ ಅಲ್ಲಿ ಸರ್ ಮಟನ್ ಸುಕ್ಕ ಕೊಡ್ತಾರೆ, ಪರೋಟ, ಮತ್ತೆ ಬೇಕು ಅಂದ್ರೆ ರಾಗಿ ಮುದ್ದೆ ಊಟ ಮಾಡ್ತೀವಿ. ಇವತ್ತು ನಾನು ಪರೋಟ ತಿಂತಾ ಇದ್ದೀವಿ. ಪರೋಟ, ಓಕೆ. ಮಟನ್ ಸುಕ್ಕ. ನಮಸ್ಕಾರ. ನಿಮ್ಮ ಹೆಸರು? ರವಿ ಅಂತ. ರವಿ, ಎಲ್ಲಿ ಹೋಗಿ ಸರ್ ನೀವು? ತರೀಕೆರೆ. ಓಕೆ ಸರ್, ಏನ್ ಆರ್ಡರ್ ಮಾಡಿದ್ರಿ ಸರ್? ಮಟನ್, ಕೈಮಾ, ಮುದ್ದೆ ಇಲ್ಲಿ ಬಹಳ ಚೆನ್ನಾಗಿರ್ತಿದೆ. ತರೀಕೆರೆಗೆ ನಂಬರ್ 1 ಹೋಟ್ಲ್ ಇದು. ಚೌಡೇಶ್ವರಿ ಅಂದ್ರೆ ಮೊದಲಿಂದ 30ರಿಂದ 35 ವರ್ಷದಿಂದ ಫೇಮಸ್. ನಾವು ಇಲ್ಲಿ ಬರೋದ್ ಕಳೆದು 20 ವರ್ಷ. 20 ವರ್ಷ, 20 years ಇಂದ ಬರ್ತದೆ. ರೆಗ್ಯುಲರ್ ಕಸ್ಟಮರ್. ವಾರಕ್ಕೆ 2 ದಿವಸ ಇಲ್ಲೇ ಊಟ ಮಾಡ್ತೀವಿ. ಏನ್ ಆರ್ಡರ್ ಮಾಡ್ತೀರಾ ಸರ್? ನಾವು ಮಟನ್, ಇಲ್ಲಿ ಮಟನ್ ಯಾವಾಗ ಇದೆ, ಮಟನ್ ಬಿಟ್ರೆ ಕೈಮಾ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಪ್ರತಾಪ್. ಎಲ್ಲಿಂದ ಸರ್ ನೀವು ಬಂದಿರೋದು? ನಾವಿಲ್ಲಿ ಹಳ್ಳಿ 3 ಕಿಲೋಮೀಟರ್. ತರೀಕೆರೆ ಅವರನ್ನ? 3 ಕಿಲೋಮೀಟರ್ ಹಳ್ಳಿ ಆಗುತ್ತೆ. ಎಷ್ಟು ವರ್ಷದಿಂದ ಬರ್ತಾರೆ? ಒಂದು 7-8 ವರ್ಷದ ಮೇಲೆ ಆಯ್ತು. ನಾನು ಕಾಲೇಜ್ ಡೇಸಿಂದ ಬರ್ತೀವಿ. 8 ವರ್ಷದಿಂದ ರೆಗ್ಯುಲರ್ ಕಸ್ಟಮರ್. ಓಕೆ. ಜಾಸ್ತಿ ಬಂದ್ರೆ ಮಟನ್ ಸೂಪರ್, ಮಟನ್ ಪೆಪ್ಪರ್ ಡ್ರೈ, ಮಟನ್ ಪೆಪ್ಪರ್ ಡ್ರೈ, ಮಟನ್ ಸಾಂಬಾರು, ಕೈಮಾ ಚೆನ್ನಾಗಿರುತ್ತೆ. ಕೈಮಾ ಸೂಪರ್ ಐಟಮ್ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಒಳ್ಳೆ ನಾಟಿ ಸ್ಟೈಲ್ ಇರುತ್ತೆ. ನಿಮ್ಮ ಫೇವ್ರೇಟ್ ಏನು ಸರ್ ಇಲ್ಲಿ? ಇಲ್ಲಿ ಮಟನ್. ಮಟನ್ಗೆ ಫೇಮಸ್ ಇದು ಏನೋ ಚೌಡೇಶ್ವರಿ ಅಂತ. ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ಅರವಿಂದ್ ಅಂತ ಹೇಳಿ. ಅರವಿಂದ್. ಎಷ್ಟು ವರ್ಷದಿಂದ ಬರ್ತೀವಿ ಸರ್? ಸರ್ ನಾವು ಒಂದು 18 ವರ್ಷದಿಂದ ಬರ್ತಾ ಇದೀವಿ. 18 ವರ್ಷದಿಂದ ಬರ್ತಾ ಇದೀವಿ. ಮನೆ ಅಡಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾವು ಏನೇ ಕೆಲಸ ಬಗ್ಸಿ ಬಿಟ್ರು ಈ ತರೀಕೆರೆಯನ್ನ ಇದಕ್ ಬಂದ್ರೆ ಒಳ್ಳೆ ಊಟ ಸಿಗುತ್ತೆ. ಹೊಟ್ಟೆ ಕೆಡೋದಾಗ್ಲಿ ಇದಾಗ್ಲಿ ಏನು ತೊಂದರೆ ಇಲ್ಲ. ಆರಾಮಾಗಿ ಊಟ ಮಾಡ್ಕೊಂಡು ಬಿಲ್ಲು ಬಹಳ ಚೆನ್ನಾಗಿದೆ. ಮಟನ್ ಆಗ್ಲಿ ಎಲ್ಲ ಫ್ರೆಶ್ ಮಟನ್ ತರೋದು, ಅವತ್ತಿಗೆ ತರ್ತಾರೆ. ಕೈಮಾ, ಮಟನ್ನು, ಈ ಕಡೆ ಆಮ್ಲೆಟು, ತಲೆಕಾಲು ಸಿಗಲ್ಲ, ಕೈಮಾ ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿ ಸಿಗುತ್ತೆ. ಯಾಕಂದ್ರೆ ನಾವು ಮನೇಲಿ ಹೆಂಗ್ ಊಟ ಮಾಡ್ತೀವೋ ಅದೇ ರೀತಿ ಸಿಗುತ್ತೆ ಸರ್. ಇವತ್ತಿನವರೆಗೂ 15 ವರ್ಷದಿಂದ ಬರ್ತಾ ಇದೀವಿ. ತರೀಕೆರೆ ಬಂದ್ರೆ ಊಟ ಮಾಡ್ಕೊಂಡು ಎನಿ ಟೈಮ್ ಅವಾಗ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ಸರ್.
ಏನಂದ್ರೆ ಮಟನ್ ಅಲ್ಲಿ ಏನ್ ಇಷ್ಟ ಸರ್ ನಿಮಗೆ? ಮಟನ್ ಅಲ್ಲಿ ನಮಗೆ ಇಕ್ಕೆ ಕಾಳು ಚರ್ಬಿ ಅನ್ನೋದು ತುಂಬಾ ಟೇಸ್ಟ್ ಆಗಿ ಮಾಡ್ತಾರೆ ಸರ್ ಇವರು. ಯಾಕಂದ್ರೆ ಆ ಸಾಂಬಾರು ಹಾಕ್ತಾರಲ್ಲ, ಮನೆ ಸಾಂಬಾರು ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅಂತಂದ್ರೆ ಊಟ ಮಾಡೋದಕ್ಕೆ ಇನ್ನು ಆ ಪ್ರೈಸ್ ಜಾಸ್ತಿ ತಗೋಬೇಕು ಅಂತಂದ್ರೆ ಅದು ಅನಿಸುತ್ತೆ ಹೊರತು ಕಮ್ಮಿ ತಗೋಬೇಕು ಅಂತ ಅನ್ಸಲ್ಲ. ಆ ತರ ಅಡಿಗೆ ಮಾಡ್ತಾರೆ ಸರ್ ಇವರು. ನಾಟಿ ಸ್ಟೈಲ್ ಮಾಡೋರು ಬರ್ಬೋದು ಇದು ಸರ್. ಇದು ನಾಟಿ ಸ್ಟೈಲ್ ಅಂತಂದ್ರೆ ಇವ್ರು ನಾಟಿ ಮಟನ್ ತಗೊಳೋದು ಸರ್. ಬೇರೆ ಮಟನ್ ಈ ಹೈಬ್ರಿಡ್ ಅದೆಲ್ಲ ಮಟನ್ ಕುರಿ ಸಾಕ್ಬಿಟ್ಟು ತಗೊಂತಾರಲ್ಲ, ಆ ತರ ಎಲ್ಲ ಮಟನ್ ತರಲ್ಲ ಸರ್ ಇವರು. ನಾಟಿ ಮಟನ್ ತರೋದು. ನಾಟಿ ಮಟನ್ ಇನ್ನೂ ₹100 ಜಾಸ್ತಿ ಆದ್ರೂ ಒಳ್ಳೆ ನಾಟಿ ಮಟನ್ ತರಿಸ್ಬಿಟ್ಟು ತರೀಕೆರೆ, ಈ ಕಡೆ ಅಜ್ಜಂಪುರ, ಲೊಪ್ಪಳ್ಳಿ, ಬಾವಿಕೆರೆ, ಈ ಕಡೆ ಭದ್ರಾವತಿ ಎಲ್ಲ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ ಸರ್ ಈ ಜಾಗದಲ್ಲಿ. ಇವ್ರದ್ದು ಓಪನ್ ಆಗದೆ ಸರ್. ಓಪನ್ ಆಗೋದಕ್ಕೆ ಕಾಯ್ತಾ ಇರ್ತಾರೆ ಸರ್ ಜನ. ಅಲ್ಲಿ ತನಕ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಮಳೆ ಗಿಳೆ ಬಂತು ಅಂದ್ರೆ ಸ್ವಲ್ಪ ಜನ ಬರೋದಕ್ಕೆ ಬರೋದಕ್ಕೆ ತೊಂದರೆ ಆಗುತ್ತೆ ಅಂತ ಬರಲ್ಲ ಅಷ್ಟೇ ಸರ್. ಇನ್ನು ಉಳಿದ ದಿನ ಪೂರ್ತಿ ಇರುತ್ತೆ ಸರ್. ಸರ್ ಹೋಟೆಲ್ ಅಡ್ರೆಸ್ ಇದೆ ಸರ್? ಸರ್ ಟೋಟಲ್ ಲೊಕೇಶನ್ ತರೀಕೆರೆ ತಾಲೂಕು ಸರ್. ನಿಂಗಳ್ಳಿ ರೋಡು, BH ರೋಡು, ನಿಂಗಳ್ಳಿ ರೋಡು, ಕೋಡಿ ಕ್ಯಾಂಪ್ ಸರ್. ಕೋಡಿ ಕ್ಯಾಂಪ್, ನಿಂಗಳ್ಳಿ ರೋಡು, ಕೋಡಿ ಕ್ಯಾಂಪು. ಡೈರೆಕ್ಟ್ ಇಲ್ಲಿಗೆ ಬಂದ್ರೆ ಲೊಕೇಶನ್ ಚೌಡೇಶ್ವರಿ ಹೋಟ್ಲು ಅಂತಂದ್ರೆ ಅಕ್ಕಪಕ್ಕದಾಗ ಎಕಡೆ ಆಟೋ ಸ್ಟ್ಯಾಂಡ್ ಅಲ್ಲಿ ಕೇಳೋದು, ಚೌಡೇಶ್ವರಿ ಎಲ್ಲೇ ಕೇಳೋದು ತರೀಕೆರೆ ತಾಲೂಕಲ್ಲಿ ಚೌಡೇಶ್ವರಿ ಹೋಟ್ಲ್ ಅಂದ್ರೆ ಹೇಳ್ತಾರೆ ಸರ್.